ನಮಸ್ಕಾರ, ನಾನು ನಿಮ್ಮ ರೆಹಮಾನ್ ಹಾಸನ್. ನನ್ನ ಜೊತೆಗೆ ಇವತ್ತು ಚೈತ್ರ ಮತ್ತೆ ಅವಿನಾಶ್ ಕೂಡ ಜಾಯ್ನ್ ಆಗಿದ್ದಾರೆ. ಯಾಕಂದ್ರೆ ಇವತ್ತು ಸ್ಪೆಷಲ್ ಡೇ, ಇವತ್ತು ಸೂಪರ್ ಸಂಡೇ. ಇವತ್ತು ಭಾರತ ಮತ್ತೆ ಪಾಕಿಸ್ತಾನ ನಡುವೆ ನಡೀತಾ ಇರುವಂತಹ ಒಂದು ಪಂದ್ಯ, ಚಾಂಪಿಯನ್ಸ್ ಟ್ರೋಫಿಯ ಪಂದ್ಯ. ದುಬೈನಲ್ಲಿ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಪಂದ್ಯ ಆರಂಭವಾಗುತ್ತೆ. ಈ ಪಂದ್ಯದ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತೀವಿ. ಆ ರಣರೋಚಕತೆ ಹೇಗಿದೆ ಅನ್ನುವಂಥದ್ದನ್ನ ನಿಮ್ಮ ಮುಂದೆ ತೆರೆದಿರ್ತೀವಿ. ನಮ್ಮ ಜೊತೆಗೆ ಗೆಸ್ಟ್ ಕೂಡ ಇರ್ತಾರೆ. ದೊಡ್ಡ ಗಣೇಶ್ ಇದ್ದಾರೆ, ಹಾಗೆ ನಟಿ ಅಪೂರ್ವ ಕೂಡ ಜಾಯ್ನ್ ಆಗಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇದುವರೆಗೂ ಒಂದು ಲೆಕ್ಕ, ಇವತ್ತಿನಿಂದ ಒಂದು ಲೆಕ್ಕ. ಆಕ್ಚುಲಿ ನಮಗೆ ಚಾಂಪಿಯನ್ಸ್ ಟ್ರೋಫಿ ಆರಂಭ ಆಗಿದೆ ಇವತ್ತಿನಿಂದ ಅಂತ ಹೇಳ್ಬೋದು. ಯಾಕಂದ್ರೆ ಮದರ್ ಆಫ್ ಆಲ್ ಬ್ಯಾಟಲ್ಸ್ ಭಾರತ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇವತ್ತು ಸ್ಟಾರ್ಟ್ ಆಗ್ತಿದೆ. ಚೈತ್ರ, ಎಷ್ಟು ಎಕ್ಸೈಟ್ ಆಗಿದ್ದಾರೆ ನೀವು? ವೆರಿ ಮಚ್ ಎಕ್ಸೈಟೆಡ್. ನಾನು ನೋಡ್ತಾ ಇದ್ದೀನಿ ಒಳ್ಳೊಳ್ಳೆ ಗೆಸ್ಟ್ಗಳು ನಮ್ಮ ಇವತ್ತು ಸ್ಟುಡಿಯೋದಲ್ಲಿ ಇದ್ದಾರೆ. ಅವ್ರು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತಾರೆ, ಎರಡು ತಂಡದ ಪ್ಲೇಯಿಂಗ್ 11 ಅನ್ನ ಇವೆಲ್ಲವನ್ನು ಕೂಡ ಕಾತರದಿಂದ ನೋಡೋದಕ್ಕೆ ನಾನು ಕೂಡ ತುಂಬಾ ಎಕ್ಸೈಟ್ ಆಗಿದ್ದೀನಿ. ನೀವು? ಎಸ್ ಚೈತ್ರ, ಆಫ್ ಕೋರ್ಸ್. ಯಾಕಂದ್ರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂತ ಹೇಳಿದ್ರೇನೆ ಅದೊಂಥರ ಒಂದು ಬರೀ ಗೇಮ್ ಮಾತ್ರ ಅಲ್ಲ, ಇದು ಅದೊಂದು ಇಮೋಷನ್. ಸೊ ನಾವು ಬೆಳಗ್ಗೆನೂ ಕೂಡ ಕೆಲವೊಂದಷ್ಟು ಅಭಿಮಾನಿಗಳ ಹತ್ರ ಮಾತಾಡ್ತಾ ಇದ್ದಾಗ ಹೇಳ್ತಾರೆ, ಗದ್ಗದಿತರಾಗ್ತಾ ಇದ್ದಾರೆ ಇವತ್ತಿನ ಮ್ಯಾಚ್ ನ ತಗೊಂಡು. ವಿರಾಟ್ ಕೊಹ್ಲಿ ಆಡ್ಬೇಕು, ರೋಹಿತ್ ಶರ್ಮಾ ಚೆನ್ನಾಗಿ ಆಡ್ಬೇಕು, ಆ ಒಂದು ಕಾತರತೆ ಜನರಲ್ಲಿ ಇದ್ದೇ ಇದೆ. ಸೊ ಪ್ರತಿ ಬಾರಿಯೂ ಕೂಡ ಭಾರತ ಪಾಕಿಸ್ತಾನ ಯಾವಾಗ ಮುಖಾಮುಖಿ ಆಗುತ್ತೋ ಇಂಥ ಸೀನ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲೂ ಈ ಬಾರಿಯ ಮ್ಯಾಚ್ ಅಂದ್ರೆ 8 ವರ್ಷಗಳ ಒಂದು ಲೆಕ್ಕ ಚುಕ್ತಾ ಇದೆಯಲ್ಲ, ಅದನ್ನ ಮಾಡ್ಬೇಕು ನಾವು ಇವಾಗ. 8 ವರ್ಷದ ಹಿಂದಿನ ಒಂದು ಸೇಡು. ಸೊ ಭಾರತ ವರ್ಸಸ್ ಪಾಕಿಸ್ತಾನ ಕದನಕ್ಕೆ ಶುರುವಾಯಿತು ಕೌಂಟ್ ಡೌನ್. ದುಬೈನಲ್ಲಿ ಇಂದು ಭಾರತ ಪಾಕಿಸ್ತಾನ ಹೈ ವೋಲ್ಟೇಜ್ ಮ್ಯಾಚ್. ಸೊ ಈ ಒಂದು ಮ್ಯಾಚ್ ಎಲ್ಲರೂ ಕೂಡ ಕಾಯ್ತಿರೋದು. ಮಧ್ಯಾಹ್ನ 2:30ಕ್ಕೆ, ಇನ್ನೇನು 1.5 ತಾಸು ಮಾತ್ರ ಬಾಕಿ ಇರೋದು. 8 ವರ್ಷದ ಹಳೆ ಬಾಕಿ ಚುಕ್ತಾ ಮಾಡುವಂತ ಸಮಯ. 2017 ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಈಗಲೂ ಕೂಡ ನೆನಪಿದೆ. 338 ಟಾರ್ಗೆಟ್ ಇತ್ತು, ನಾವು ಆಲ್ಔಟ್ ಆಲ್ಮೋಸ್ಟ್ 32ನೇ ಓವರ್ನಲ್ಲಿ ಆಗ್ಬಿಟ್ವಿ. ಸೊ ಹಾಗಾಗಿ ಇಂಡೋ ಪಾಕ್ ಸಂಗ್ರಾಮ ಇವತ್ತು ಬಹಳ ಕುತೂಹಲ ಮೂಡಿಸ್ತಾ ಇದೆ. ನಾವಾಗಲೇ ಹೇಳಿದ ಹಾಗೆ ಒಂದು ಗಲ್ಲಿ ಕ್ರಿಕೆಟ್ ಇಟ್ಟರು ಕೂಡ ಅಲ್ಲೊಂದು ಕ್ಯಾಮ್ರಾ ಇಟ್ಟರೆ ಇಂಡಿಯಾ ಪಾಕಿಸ್ತಾನ ಆಡುತ್ತೆ ಅಂತಂದ್ರೆ ಹೌಸ್ಫುಲ್ ಆಗುತ್ತೆ. ಜೊತೆಗೆ ನಿಮಗೆ ನೆನಪಿರ್ಬೋದು ರೆಹಮಾನ್, ನಾವು ಟಿವಿ ಶೋರೂಮ್ ಅಲ್ಲೆಲ್ಲ ನೋಡ್ತಾ ಇದ್ವಿ, ಟಿವಿಲಿ ಹಾಕಿದಾಗ ರೋಡಲ್ಲಿ ಇತ್ಕೊಂಡು ಮ್ಯಾಚ್ ನೋಡಿದ್ವಿ ಇದೆ. ಬಟ್ ಇವತ್ತು ಹೆಂಗಿರ್ಬೋದು ಅಂತ ಮ್ಯಾಚ್. ಇವಾಗ ಕೆಲವೊಂದು ಅಪ್ಡೇಟ್ಸ್ ಬರ್ತಾ ಇದೆ, ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಆಗಿದೆ ಅನ್ನುವಂಥದ್ದು. ಎಸ್, ಇವತ್ತು ದುಬೈನಲ್ಲಿ ನಡೀತಾ ಇರುವಂತಹ ಒಂದು ಪಂದ್ಯ, ಆಲ್ಮೋಸ್ಟ್ ಎಲ್ಲ ಟಿಕೆಟ್ಸ್ ಕೂಡ ಸೋಲ್ಡ್ ಔಟ್ ಆಲ್ರೆಡಿ. ನೀವು ಹೇಳ್ತಾ ಇದ್ರೆ ಇನ್ನೇನು 2:15 ಮ್ಯಾಚ್ ಶುರುವಾಗೋದು, ಟಾಸ್ 2 ಗಂಟೆಗೆ ಆಗುತ್ತೆ. ಆಲ್ರೆಡಿ ಈಗ ಸ್ಟೇಡಿಯಂ ಹತ್ತ ಬರ್ತಾ ಇದ್ದಾರೆ ಜನ. ಸೊ ಇನ್ಫ್ಯಾಕ್ಟ್ ಅವ್ರಿಗೆ ಇನ್ನೂ ಟೈಮ್ ಇದೆ, ಬಟ್ ಸ್ಟಿಲ್ ಈಗಲೇ ನಾವು ನೋಡಿದ್ರೆ ಜಾಮ್ ಪ್ಯಾಕ್ ಆಗಿದೆ ಸ್ಟೇಡಿಯಂ ಎಲ್ಲವೂ ಕೂಡ. ಟಿಕೆಟ್ ಆಲ್ಮೋಸ್ಟ್ ಎಲ್ಲವೂ ಕೂಡ ಸೋಲ್ಡ್ ಔಟ್. ಮೈದಾನದತ್ತ ಈಗಾಗಲೇ ಕ್ರಿಕೆಟ್ ಅಭಿಮಾನಿಗಳೆಲ್ಲರೂ ಕೂಡ ಜಮಾಯಿಸ್ತಾ ಇದ್ದಾರೆ, ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ. ಕೆಲವರು ತ್ರಿವರ್ಣ ಧ್ವಜ ಹಿಡಿದಿದ್ದಾರೆ. ಇದು ನ್ಯೂಟ್ರಲ್ ವೆನ್ಯೂ ಆಗಿರೋದ್ರಿಂದ ಎರಡೂ ಕಡೆಗೂ ಸಪೋರ್ಟ್ ಇದ್ದೇ ಇರುತ್ತೆ. ನಾವು ಅಫ್ಕೋರ್ಸ್ ಗೆಲ್ಲುವ ಫೇವ್ರೇಟ್ ಅಥವಾ ದುಬೈನಲ್ಲಿ ಹೆಚ್ಚು ಅಭಿಮಾನಿಗಳು ಅಂತ ಹೇಳಿದ್ರೆ ಭಾರತ ಅಭಿಮಾನಿಗಳು ಇದ್ದೇ ಇರ್ತಾರೆ. ಬಟ್ ಸ್ಟಿಲ್ ಪಾಕಿಸ್ತಾನಕ್ಕೂ ಕೂಡ ಅಂಥದ್ದೇ ಒಂದು ಸಪೋರ್ಟ್ ಸಿಕ್ಕೇ ಸಿಗುತ್ತೆ. ಐ ಥಿಂಕ್ ಗಣೇಶ್ ಕ್ಯಾನ್ ಆಡ್ ಫಾರ್ ದಿಸ್. ಗಣೇಶ್, ಇವತ್ತಿನ ದಿವಸ ಎಲ್ಲರೂ ನೋಡ್ತಾ ಇದ್ದಾರೆ. ಇವಾಗ ನಾವು ಪ್ಲೇಯರ್ಗಿಂತ ಇವಾಗ ಅಭಿಮಾನಿಗಳು ಅವರು ಈ ಪ್ಲೇಯರ್ ಥರ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರಿಗೂ ಪ್ರಿಪೇರ್ ಆಗಿರ್ತಾರೆ ಈ ಮ್ಯಾಚ್ ನೋಡೋಕ್ಕೆ. ಫ್ಯಾಮಿಲಿ ಜೊತೆ ಎಲ್ಲ ಕೂತ್ಕೊಂಡು ಒಳ್ಳೆ ಮನೇಲಿ ಸಂಡೇ ಬೇರೆ ಊಟ ಎಲ್ಲ ಮಾಡಿ ಬಿರಿಯಾನಿ ಮಾಡಿ ರೆಡಿ ಆಗಿರ್ತಾರೆ ಇವತ್ತಿನ ಮ್ಯಾಚ್ ನೋಡೋಕ್ಕೆ. ಯಾಕಂದರೆ ಇಂಡಿಯಾ ಪಾಕಿಸ್ತಾನ ಅಂದರೆ ಇಡೀ ಒಳ್ಳೆ ಕಾತರದಿಂದ ಕಾಯ್ತಾ ಇರ್ತಾರೆ, ಬರೀ ಇಂಡಿಯಾನೇ ಅಲ್ಲ. ಎಕ್ಸಾಂಪಲ್, ನಾನು ಲಾಸ್ಟ್ ಇಯರ್ ನ್ಯೂಯಾರ್ಕ್ ಹೋಗಿದ್ದೆ 2020 ನೋಡೋಕ್ಕೆ. ಇಂಡಿಯಾ ಪಾಕಿಸ್ತಾನ ಗೇಮು ಆಲ್ಮೋಸ್ಟ್ 8 ಮೈಲ್ ಒಳಗಡೆ ಹೋಗೋಕ್ಕೆ ಬಿಡ್ತಿರಲಿಲ್ಲ, ಅಷ್ಟು ಸೆಕ್ಯೂರಿಟಿ ಇತ್ತು. ಇವತ್ತು ಸೆಕ್ಯೂರಿಟಿ ಕೂಡ ಅದೇ ರೀತಿ ಇರುತ್ತೆ. ಬಟ್ ಇವತ್ತಿನ ಪಂದ್ಯ ನಾವು ಕೂಡ ಕಾತರದಿಂದ ಕಾಯ್ತಾ ಇದ್ದೀವಿ. ನಾವು ವಿಶ್ಲೇಷಣೆ ಮಾಡೋಣ. ಅಂದರೆ ನಮಗಿಂತ ನೀವು ಇವಾಗ ಬೇರೆ, ಇವಾಗ ನಿಮ್ಮದು ಮೀಡಿಯಾ ಕಪ್ ಬೇರೆ ಆಡಿದ್ದೀರಾ, ನೀವು ಇವಾಗ ಅದಕ್ಕೆ ಪ್ರಿಪೇರ್ ಆಗಿದ್ದೀರಾ. ನಿಮ್ಮದು ಅಲ್ಲಿ ನೀವುಗಳು ಏನು ಹೇಳಿ ಇವಾಗ ಮೀಡಿಯಾ ಕಪ್ಪಲ್ಲಿ ಆಡ್ಬೇಕಾದ್ರೆ ನೀವು ಒಳ್ಳೊಳ್ಳೆ ಸ್ಟ್ರಾಟಜಿಗಳು ಮಾಡಿದ್ದೀರಾ. ನಮಗಿಂತ ಚೆನ್ನಾಗಿ ನೀವು ಒಳ್ಳೆ ಸ್ಟ್ರಾಟಜಿ ಮಾಡ್ತೀರಾ. ನಿಮ್ಮಿಂದ ಕಲ್ತಿರೋದು ಒಂದು ಸ್ವಲ್ಪ ಅಟ್ಲೀಸ್ಟ್ ಮಾತಾಡಿಕೊಂಡು. ಎಸ್, ಭಾರತ ಗೆಲುವಿಗೆ ಇಡೀ ದೇಶಾದ್ಯಂತ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇವೆ. ಆಗಲೇ ಹೇಳಿದೆ, ಇದು ಬರೀ ಗೇಮ್ ಮಾತ್ರ ಅಲ್ಲ, ಇದೊಂಥರ ಇಮೋಷನ್. ಸೊ ಹಾಗಾಗಿ ದೇವರನ್ನ ಪ್ರಾರ್ಥನೆ ಮಾಡೋದು ಇವತ್ತಿನ ಪಂದ್ಯ. ಅಫ್ಕೋರ್ಸ್ ಭಾರತ ಗೆಲುವಿನ ಫೇವ್ರೇಟ್ ಅಂತ ಅಂದ್ರೂ ಕೂಡ ಪೂಜೆ ಪುನಸ್ಕಾರಗಳನ್ನ ನಾವು ಮಾಡೇ ಮಾಡ್ತೀವಿ. ಯಾಕಂದ್ರೆ ಅದಿದ್ದೇ ಇದೆ. ಪಾಕಿಸ್ತಾನನ ಅಷ್ಟು ಈಸಿಯಾಗಿ ನಾವು ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ. ಅಫ್ಕೋರ್ಸ್ ಮೊದಲ ಮ್ಯಾಚ್ಗೆ ಸೋತಿರ್ಬೋದು ಅವರು ನ್ಯೂಜಿಲೆಂಡ್ ಮೇಲೆ, ಬಟ್ ಭಾರತದ ಮೇಲೆ ಅಂತ ಹೇಳಿದಾಗ ಅವರ ಪ್ಲೇಯರ್ಸ್ ಆಡೋ ರೀತಿ, ಸೊ ಅಲ್ಲೂ ಕೂಡ ಒಂದು ಅವರ ಒಂದು ಎಫರ್ಟ್ಸ್ ಕೂಡ ಡಬಲ್ ಆಗುತ್ತೆ. ಸೊ ಹಾಗಾಗಿ ಈಗ ಭಾರತದಲ್ಲೂ ಕೂಡ ಹೆಚ್ಚು ಪೂಜೆ ಪುನಸ್ಕಾರಗಳು ನಡೀತಾ ಇರುವಂತದನ್ನ ಗಮನಿಸ್ತಾ ಇದ್ದೀವಿ. ಪ್ಲೇಯರ್ಸ್ಗಳ ಫೋಟೋಗಳನ್ನ ಪ್ರಿಂಟ್ ತೆಗೆದಿದ್ದಾರೆ, ಅದಕ್ಕೆ ಗಂಧ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ, ವಿಶೇಷವಾದಂಥ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ನಮ್ಮಲ್ಲಿ ಕ್ರೂಷಿಯಲ್ ಮೂಮೆಂಟ್ ಎಲ್ಲ ಆಗಬೇಕಾದ್ರೆ ಕ್ರಾಸ್ ಫಿಂಗರ್ ಎಲ್ಲ ಇಟ್ಕೊಂಡು ಗ್ರೌಂಡ್ಗಳೆಲ್ಲ ಕ್ಲೋಸ್ಅಪ್ ಶಾಟ್ಗಳನ್ನು ನಾವು ನೋಡ್ತಾ ಇದ್ವಿ. ದೇವ್ರನ್ನ ನೆನೆಸ್ಕೊಳ್ತಾ ಇರ್ತಾರೆ, ಏನೋ ಮಂತ್ರ ಹೇಳ್ತಾ ಇರ್ತಾರೆ. ಇಲ್ಲಿ ಅದಕ್ಕೂ ಮುಂಚಿತವಾಗಿ ಯಾವ ರೀತಿಯಾಗಿ ದೇವರಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ, ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಅನ್ನೋದನ್ನ ನೀವು ಗಮನಿಸಬಹುದು. ಉತ್ತರ ಪ್ರದೇಶದ ಶಮಿ ಸಂಬಂಧಿಕರಿಂದ ವಿಶೇಷ ಪ್ರಾರ್ಥನೆ ಕೂಡ ಮಾಡಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಕೊಹ್ಲಿ ಅವರ ಫೋಟೋ ಎಲ್ಲ
ಭಾರತ ತಂಡದ ಕ್ರಿಕೆಟರ್ಸ್ನ ಫೋಟೋಗಳನ್ನ ಪ್ರಿಂಟ್ ತೆಗೆದು ಅದನ್ನ ಅಂಟಿಸಿ ಅದಕ್ಕೆ ಗಂಧವನ್ನ ಹಚ್ಚಿ ಗೆಲುವು ನಮ್ಮದಾಗ್ಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಭಾರತದಾದ್ಯಂತ. ಒಂದು ಹೇಳ್ಬೇಕಿಲ್ಲಿ, ನಮ್ಮ ದೇಶದಲ್ಲಿ ಹಲವಾರು ರಿಲಿಜನ್ ಇರ್ಬೋದು, ಕ್ರಿಕೆಟ್ ಅಂತ ಬಂದಾಗ ನಮ್ದು ಒಂದೇ ರಿಲಿಜನ್, ಅದು ಕ್ರಿಕೆಟ್. ಅದು ಕೊಹ್ಲಿನೇ ನಮಗೆ ದೇವರು, ರೋಹಿತ್ ಶರ್ಮಾ ಆಪತ್ ಬಾಂಧವ, ಈ ತರ ಅದನ್ನ ನಾವೀಗ ನೋಡ್ತಾ ಇದ್ದೀವಿ. ಸೊ ಹೀಗೆ ದೇಶಾದ್ಯಂತ ಪೂಜೆ ಪುನಸ್ಕಾರಗಳು, ಇನ್ನು ಕರ್ನಾಟಕದಲ್ಲೂ ಕೂಡ ಭಾರತದ ಗೆಲುವಿಗೆ ಪೂಜೆ ಪುನಸ್ಕಾರಗಳು ನಡೀತಾ ಇವೆ. ಬೆಳಿಗ್ಗೆಯಿಂದಲೇ ಅರ್ಚನೆಗಳು, ವಿಶೇಷ ಮಂಗಳಾರತಿ ಇದೆಲ್ಲವೂ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಕೋಲಾರ ಇಲ್ಲೆಲ್ಲ ಹಲವು ಕಡೆ ಪ್ರಾರ್ಥನೆ ನಡೀತಾ ಇದೆ. ಭಾರತದ ಗೆಲುವಿಗೆ ರಾಜ್ಯಾದ್ಯಂತ ಭರ್ಜರಿ ಪೂಜೆ ಆಗ್ತದೆ. ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಚಾಮರಾಜನಗರ, ಇವತ್ತು ಬೀದರಿಂದ ಚಾಮರಾಜನಗರ ಎಲ್ಲ ಕಡೆ ಕೂಡ ಇಗ್ನೈಟ್ ಆಗಿರುತ್ತೆ. ಯಾಕಂದ್ರೆ ಆಗ್ಲೇ ಹೇಳಿದಾಗೆ ಇದುವರೆಗೊಂದು ಲೆಕ್ಕ, ಈಗಿಂದ ಒಂದು ಲೆಕ್ಕ ಅಂತ. ಅದು ಕೂಡ ಪಾಕಿಸ್ತಾನಕ್ಕೆ ಈಗ ಡೂ ಆರ್ ಡೈ ಗೆಲ್ಲೇಬೇಕು. ನಾವೊಂದು ಗೆದ್ದಿದ್ದೀವಿ, ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀವಿ. ಸೊ ಹಾಗಾಗಿ ಅದೊಂದು ನಮಗೆ ಪ್ಲಸ್ ಇದೆ. ಎಸ್, ಬಟ್ ವಾಟ್ ಎವರ್ ಇಟ್ ಮೇ ಬಿ, ನಾವು 10 ಪಂದ್ಯಗಳನ್ನ ಗೆದ್ದಿರ್ಬೋದು ಅಥವಾ ನಾವು ಸೇಫ್ ಇರ್ಬೋದು ಈಗ ಟೂರ್ನಿಲಿ ಅಂತ ಅಂದ್ರೂ ಕೂಡ ಪಾಕಿಸ್ತಾನ ಎದುರಾಳಿ ಅಂತ ಹೇಳಿ ಬಂದಾಗ ಇವತ್ತೇ ಫೈನಲ್ಸ್ ನಮಗೆ. ನಾವು ಇವತ್ತು ಪಾಕಿಸ್ತಾನ ಗೆಲ್ಲೇಬೇಕು ಅಷ್ಟೇನೆ. ಅದು ಬೇರೆ ಮ್ಯಾಚ್ಗಳು ಬೇರೆ ತರ ಲೆಕ್ಕ, ಬಟ್ ಪಾಕಿಸ್ತಾನ ಅಂತ ಬಂದಾಗ ಅದೇ ಫೈನಲ್ಸ್. ಏನ್ ಹೇಳ್ತೀರಿ ಗಣೇಶ್? ಖಂಡಿತವಾಗಿ ಇವತ್ತು ನಾವು ಕೂಡ ಫೈನಲ್ ಥರನೇ ಅದನ್ನು ನೋಡೋದು. ಯಾಕಂದರೆ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಇಡೀ ಇಂಡಿಯಾದು, ಇಡೀ ವರ್ಲ್ಡ್ ಅಷ್ಟಿರುತ್ತೆ. ಬಟ್ ಇವತ್ತೇನಂದ್ರೆ ಇವತ್ತಿನ ಪಂದ್ಯ ಇದೆಯಲ್ಲ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಈ ಪಂದ್ಯ ಗೆದ್ದರೆ ಆಲ್ಮೋಸ್ಟ್ ನಾವು ಸೇಫ್ ಇರ್ತೀವಿ. ಯಾಕೆ ಬಾಂಗ್ಲಾದೇಶ ಮೇಲೆ ಗೆದ್ದಿರೋದ್ರಿಂದ ಈ ಮ್ಯಾಚ್ ಡೂ ಆರ್ ಡೈ ಗೇಮ್ ಇದು. ಈ ಮ್ಯಾಚ್ ನಾವು ಗೆದ್ದರೆ ಥರ ಸೇಫ್ ಆಗಿರ್ತೀವಿ ನಾವು. ಎಸ್, ಎಕ್ಸಾಕ್ಟ್ಲಿ. ಸೊ ಹಾಗಾಗಿ ಈಗ ನೋಡಿ, ಅಭಿಮಾನಿಗಳು ಚಾಮರಾಜನಗರದ ದೃಶ್ಯ ನೋಡ್ತಾ ಇದ್ರಿ. ಬೆಂಗಳೂರಿನಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನಡೀತಾ ಇವೆ. ಅಪೂರ್ವರು ಕೂಡ ಬಹುಶಃ ಬೆಳಗಿನ ಪೂಜೆ ಪುನಸ್ಕಾರ ಏನಾದ್ರು ಮುಗಿಸಿದ್ದೀರಾ ನೀವು ಏನಾದರೂ ಮ್ಯಾಚಿಗೋಸ್ಕರ? ಓಕೆ, ಮಾಡಿ ಬೇರೆದು ಮನಸ್ಸಲ್ಲೇ ಅನ್ಕೊಂಡು ನಮ್ಮ ಇಂಡಿಯಾನೇ ವಿನ್ ಆಗಬೇಕು ಅಂತ ಹೇಳೋದನ್ನು ಬೇರೆ ಅಲ್ಲ. ಇಂಡಿಯಾ ವಿನ್ ಆಗೇ ಆಗುತ್ತೆ, ಪೂಜೆನೇ ಮಾಡಬೇಕು ಅಂತ ಏನಿಲ್ಲ ಅಲ್ವಾ. ಮನಸ್ಸಲ್ಲಿದ್ದ ಮನಸ್ಸಿಂದ ಹಾರೈಸ್ತಾ ಇದೀವಿ, ಗೆದ್ದೆ ಗೆಲ್ಲುತ್ತೆ ಇಂಡಿಯಾ ಅಂತ. ವೆರಿ ಟ್ರೂ. ಈ ಬಗ್ಗೆ ಇನ್ನಷ್ಟು ಮಾಹಿತಿನ ಪಡೆದುಕೊಳ್ತಾ ಹೋಗೋಣ. ಪ್ರತಿನಿಧಿ ರಾಜೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜೇಶ್, ಇವತ್ತಿನ ಮ್ಯಾಚ್ ಇವಾಗಲೇ ಹೇಳ್ತಾ ಇದ್ರು, ದೊಡ್ಡ ಗಣೇಶ್ ಅವರು ಮಾತನಾಡ್ತಾ ಇದ್ರು, ಯಾವ ರೀತಿಯಾಗಿ ಫೈನಲ್ಸ್ ರೀತಿಯಾಗಿ ಇದನ್ನ ಕನ್ಸಿಡರ್ ಮಾಡಲಾಗ್ತಾ ಇದೆ ಅಂತ. ಸೊ ಏನೇನು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಈ ಕ್ಷಣಕ್ಕೆ ರಾಜೇಶ್? ಹೌದು, ಏನಂತ ಹೇಳಿದ್ರೆ ಮುಖ್ಯವಾಗಿ ಇಂಡಿಯಾ ಪಾಕಿಸ್ತಾನ ಅಂತ ಹೇಳಿದ್ರೆ ಹೈ ವೋಲ್ಟೇಜ್ ಮ್ಯಾಚು. ಇಲ್ಲಿ ಮುಖ್ಯವಾಗಿ 3 ವಿಷಯಗಳನ್ನ ಮಾತಾಡಲೇಬೇಕು. ಒಂದು ಏನಂತ ಹೇಳಿದ್ರೆ ಪಾಕಿಸ್ತಾನ, ಅದರಲ್ಲಿ ಇವತ್ತು ಅವ್ರಿಗೆ ಡೂ ಆರ್ ಡೈ ಮ್ಯಾಚು. ಹೇಳಿ ಕೇಳಿ ಅವರು ಚಾಂಪಿಯನ್ಸ್ ಟ್ರೋಫಿಯನ್ನು ಅವರೇ ಆಯೋಜನೆ ಮಾಡಿರುವಂಥದ್ದು. ಮುಖ್ಯವಾಗಿ ಈಗ ಅವ್ರಿಗೆ ಪ್ರತಿಷ್ಠೆಯ ಮ್ಯಾಚ್ ಇದು. ಯಾಕೆಂತ ಹೇಳಿದ್ರೆ ಮೊದಲನೇ ಪಂದ್ಯದಲ್ಲಿ ಏನು ನ್ಯೂಜಿಲೆಂಡ್ ಮೇಲೆ ಪಂದ್ಯ ಆಡ್ತಾರೆ ಪಾಕಿಸ್ತಾನ, ಇವಾಗ ಸೋಲ್ತಾರೆ. ಅದರಲ್ಲೂ ಮುಖ್ಯವಾಗಿ ಬಾಬರ್ ಅಜಮ್ ಅವರು ಸ್ಲೋ ಆಗಿ ಆಡೋದಾಗಿರ್ಬೋದು, ಇದೆಲ್ಲ ನೋಡೋದಾದ್ರೆ ಪಾಕಿಸ್ತಾನ ಬಿಗ್ ಡ್ರಾಬ್ಯಾಕ್, ಒಂದು ಆತಂಕದಲ್ಲಿದೆ, ಭಯ ಇದೆ, ಏನಾಗುತ್ತೋ ಇವತ್ತು ಪಾಕಿಸ್ತಾನ ತಂಡದಲ್ಲಿ ಏನಾಗಿದೆ. ಆಮೇಲೆ ಮುಖ್ಯವಾಗಿ ಆ ಒಂದು ಟೀಮ್ನಲ್ಲಿ 6 ಜನ ಹೊಸ ಪ್ಲೇಯರ್ಗಳು. ಅದರಲ್ಲಿ ಈಗ ಪ್ರಮುಖ ಆಟಗಾರ ಏನಂತ ಹೇಳಿದ್ರೆ 2017 ಪಾಕಿಸ್ತಾನ ತಂಡವನ್ನು ಚಾಂಪಿಯನ್ ಮಾಡಿದ್ದಂಥ ಸ್ಟಾರ್ ಬ್ಯಾಟ್ಸ್ಮನ್ ಏನಿದ್ದಾರೆ, ಶತಕವನ್ನು ಸಿಡಿಸಿ ಅವತ್ತಿನ 2017 ಮ್ಯಾಚಲ್ಲಿ ಇಂಡಿಯಾ ವಿರುದ್ಧ ಫಖರ್ ಜಮಾನ್ ಇವರು ಇವಾಗ ಟೂರ್ನಿಯಿಂದ ಔಟ್ ಆಗಿರುವಂಥದ್ದು. ಮುಖ್ಯವಾಗಿ ಗಾಯದಿಂದ ಅವರು ನ್ಯೂಜಿಲೆಂಡ್ ವಿರುದ್ಧದ ಮೈದಾನದಲ್ಲಿ ಫೀಲ್ಡಿಂಗ್ ಮಾಡ್ತಾ ಇರ್ತಾರೆ. ಸೊ ಬಿದ್ದು ಅವ್ರು ಗಾಯಗೊಂಡು ಟೂರ್ನಿಯಿಂದ ಆಚೆ ಹೋಗಿರುವಂಥದ್ದು. ಇದು ಪಾಕಿಸ್ತಾನಕ್ಕೆ ಎಲ್ಲೋ ಒಂದು ಕಡೆ ಭಯವನ್ನು, ಆತಂಕವನ್ನು ತಂದಿದ್ರೆ. ಇದು ಡೂ ಆರ್ ಡೈ ಮ್ಯಾಚ್. ಇದೊಂದಾದರೆ ಇನ್ನು ಟೀಮ್ ಇಂಡಿಯಾ ಬಗ್ಗೆ ಮಾತಾಡಲೇಬೇಕು. ಇಂಡಿಯಾ ಅಂತ ಹೇಳಿದ್ರೆ ಇವತ್ತು ಪಾಕಿಸ್ತಾನನ ಹೊಡೆದ್ರೆ, ಅಂದರೆ ಪಾಕಿಸ್ತಾನ ವಿರುದ್ಧ ಗೆದ್ದಿದ್ದೇ ಆದರೆ ಇವತ್ತು ಅವ್ರಿಗೆ ಸೆಮಿಫೈನಲ್ ಟಿಕೆಟ್ ಪಕ್ಕ ಆಲ್ಮೋಸ್ಟು. ಸೊ ಈಗಿರುವಂಥದ್ದು, ಈಗಾಗಲೇ ಅವರು ಬಾಂಗ್ಲಾ ವಿರುದ್ಧ ಅದ್ಭುತವಾಗಿ ಗೆಲುವು ಸಾಧಿಸಿರುವಂಥದ್ದು. ಎಲ್ಲೋ ಒಂದು ಕಡೆ ಸ್ಟಾರ್ ಬ್ಯಾಟ್ಸ್ಮನ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಸ್ವಲ್ಪ ಡಲ್ ಹೊಡೆದ್ರು ಕೂಡ, ಆದರೆ ಶುಭ್ಮನ್ ಗಿಲ್ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿ ಶತಕವನ್ನು ಸಿಡಿಸಿ ಮಿಡ್ಲ್ ಆರ್ಡರ್ಗೆ ಒಂದು ಬೂಸ್ಟರ್ ಎನರ್ಜಿಯನ್ನು ತುಂಬಿರುವಂಥದ್ದು. ಇವತ್ತು ಕೂಡ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವ್ರ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಗಳಿದೆ. ಯಾಕಂತ ಹೇಳಿದ್ರೆ ಪಾಕಿಸ್ತಾನ ಅಂತ ಹೇಳಿದ್ರೆ ಫಸ್ಟು ಅಲ್ಲಿ ಇಂಡಿಯನ್ ಟೀಮಿಂದ ಯಾರು ಅವ್ರಿಗೆ ಟಕ್ಕರ್ ಕೊಡ್ತಾರೆ, ಪ್ರಮುಖವಾಗಿ ವಿರಾಟ್ ಕೊಹ್ಲಿ ಅವರು ನೆನಪಾಗ್ತಾರೆ. ವಿರಾಟ್ ಕೊಹ್ಲಿ ಅವರು ಆಲ್ಮೋಸ್ಟ್ ಅವ್ರನ್ನ ಸ್ಟ್ಯಾಟ್ಸ್ಗಳನ್ನ ನೋಡೋದಾದರೆ ಕೊಹ್ಲಿ ವಿರುದ್ಧ ಪಾಕಿಸ್ತಾನ ವಿರುದ್ಧ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಮಾಡಿರುವಂಥದ್ದು. ಇವತ್ತು ಕೊಹ್ಲಿ ಅವರು ಯಾವ ಥರ ಬ್ಯಾಟಿಂಗ್ ಮಾಡ್ತಾರೆ ಪಾಕಿಸ್ತಾನ ವಿರುದ್ಧ, ಯಾಕಂತ ಹೇಳಿದ್ರೆ ನಿನ್ನೆ ಅವರು ಒಂದು ಮೈದಾನದಲ್ಲಿ ಅವರ ಬ್ಯಾಟಿಂಗ್ ಪ್ರಾಕ್ಟೀಸ್ಗಳು ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಪ್ರಮುಖವಾಗಿ ನಿಗದಿತ ಅವಧಿ ಏನಿರುತ್ತೆ ಅದಕ್ಕಿಂತ 3 ಅವರ್ ಜಾಸ್ತಿಯೇ ಪ್ರಾಕ್ಟೀಸ್ ಮಾಡಿರುವಂಥದ್ದು. ಅದು ಕೂಡ ಅವರು ಗಾಯಗೊಂಡು ಸ್ವಲ್ಪ ಕಾಲಿಗೆ ಊತ ಬಂದಿದ್ರು ಕೂಡ ಅವ್ರು ಪ್ರಾಕ್ಟೀಸ್ ಮಾಡಿರುವಂಥದ್ದು. ಇದು ಒಂದು ಲೆಕ್ಕ ಆದರೆ, ಇನ್ನು 8 ವರ್ಷಗಳ ಸೇಡು ಇದೆ. ಆ ಸೇಡನ್ನ ಇವತ್ತು ಭಾರತ ತೀರಿಸ್ಕೊಳ್ಳುತ್ತಾ, ಪಾಕಿಸ್ತಾನಕ್ಕೆ ಟಕ್ಕರ್ ಕೊಡುತ್ತಾ,
ಚಾಂಪಿಯನ್ ಇವತ್ತೇ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತಾ ಅನ್ನೋ ಬೆಟ್ಟದಷ್ಟು ನಿರೀಕ್ಷೆಗಳಲ್ಲಿ ಭಾರತೀಯ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಡನ್. ರೈಟ್. ಥ್ಯಾಂಕ್ ಯು ರಾಜೇಶ್ ಮಾಹಿತಿಗಾಗಿ. ನಮ್ಮ ಕಾರ್ಯಕ್ರಮ ಮುಂದುವರ್ಸೋಣ. ನಮ್ಮ ಜೊತೆಗೆ ಈಗ ಜರ್ನಲಿಸ್ಟ್ ಆಗಿರುವಂತಹ ಸೀನಿಯರ್ ಜರ್ನಲಿಸ್ಟ್ ಜೊತೆಗೆ ವೈಲ್ಡ್ ಲೈಫ್ ಆಕ್ಟಿವಿಸ್ಟ್ ಆಗಿರುವಂತಹ ಜೋಸೆಫ್ ಹೂವಾರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಜೊತೆಗೆ ದೊಡ್ಡ ಗಣೇಶ್ ಅಂತ ನಮ್ಮ ಜೊತೆಗಿದ್ದಾರೆ, ಹಾಗೆ ನಟಿ ಅಪೂರ್ವ ಅವರು ಕೂಡ ಇದ್ದಾರೆ. ಮಾತಾಡೋಣ ಸರ್ ಇವತ್ತಿನ ಮ್ಯಾಚಿನ ಬಗ್ಗೆ. ಸೊ ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಜೊತೆಗೆ ಮ್ಯಾಚಿನ ಒಂದು ಸ್ವಲ್ಪ ವಿಶ್ಲೇಷಣೆ ಕೂಡ ನಿಮ್ಮಿಂದ ಪಡಿತೀವಿ ಒಂದು ಚಿಕ್ಕ ಬ್ರೇಕ್ ನಂತರ. ನಾವು ತುಂಬ ಎಮೋಷ್ನಲ್. ನಾವು ಚಿಕ್ಕ ವಯಸ್ಸಿನಿಂದ ನಮ್ಗೆ ಕಳಿಸಿರೋದೇ ಒಂದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಆದಾಗ ಇಂಡಿಯಾ ಗೆಲ್ಲೋದನ್ನ ನಾವು ನೋಡಬೇಕು ಅಂತ. ಐ ವಿಶ್ ಅವರ್ ಇಂಡಿಯನ್ ಕ್ರಿಕೆಟ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಒಂಥರ ಅದು ನಮ್ಮ ಮೊದಲಿಂದನೂ ಕೂಡ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂತಿದ್ದಂಗೆ ಯಾವುದು ಇದು ಕೆಲಸ ಎಲ್ಲ ಬಿಟ್ಟು ಟಿ ವಿ ಮುಂದೆ ಕೂತ್ಕೊತಾ ಇದ್ದಿದ್ದಂಥದ್ದು ನಮಗೆಲ್ಲರಿಗೂ ಗೊತ್ತಿರೋವಂಥದ್ದೇ. ಅದೇನೋ ಗೊತ್ತಿಲ್ಲ, ಎಷ್ಟು ಸಲ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಆದ್ರೂ ಕೂಡ ಆ ಎಕ್ಸೈಟ್ಮೆಂಟು, ಆ ಕುತೂಹಲ, ಎಡ್ಜ್ ಆಫ್ ದಿ ಸೀಟು ಮೊದಲಿಂದನೂ ಕಾಪಾಡ್ತಾ ಅದು ಒಂದು ನಡ್ಕೊಂಡು ಬಂದಿರೋ ಅಂಥದ್ದು. ಅದು ಯಾವತ್ತೇ ಹೆಂಗೆ ಇದ್ರೂ ಕೂಡ ಅವತ್ತು ಒಂದು ದಿವಸ ಖಾಲಿ ಮಾಡಿಕೊಂಡು ಟಿ ವಿ ಮುಂದೆ ಕೂತ್ಕೊಳ್ಳೋ ಅಂಥದ್ದು ಒಂದು ಇದು. ಈ ಸಲ ನಮ್ಮ ಟೀಮು ಸಖತ್ತು ಸ್ಟ್ರಾಂಗ್ ಆಗಿದೆ.